ಕೆಜಿಎಫ್ ಜನರ ಅಭಿವೃದ್ಧಿ ಮತ್ತು ಭವಿಷ್ಯದ ಪ್ರಗತಿಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಶಾಸಕಿ ಶ್ರೀಮತಿ ರೂಪಾ ಶಶಿಧರ್ ಅವರು ಮತ್ತೊಂದು ಪ್ರಮುಖ ಅಭಿವೃದ್ಧಿ ಯೋಜನೆಯನ್ನು ಜನರಿಗೆ ಅರ್ಪಿಸಿದ್ದಾರೆ. ಹೆಲಿಪ್ಯಾಡ್ ಸೌಲಭ್ಯಗಳನ್ನು ಹೊಂದಿರುವ ಆಧುನಿಕ ಅತಿಥಿ ಗೃಹ ನಿರ್ಮಾಣಕ್ಕಾಗಿ ರೂ. 10 ಕೋಟಿ ಹಂಚಿಕೆ ಮಾಡಲಾಗಿದೆ ಎಂದು ಅವರು ಇಂದು ಹೆಮ್ಮೆಯಿಂದ ಘೋಷಿಸಿದರು. ಈ ಘೋಷಣೆಯನ್ನು ತಂಗವ್ಯಾಲ್ ಪ್ರದೇಶದ ಜನರು ವ್ಯಾಪಕವಾಗಿ ಸ್ವಾಗತಿಸಿದ್ದಾರೆ. ಇಲ್ಲಿಯವರೆಗೆ ವಿವಿಧ ಮೂಲಭೂತ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿರುವ ಶಾಸಕಿ ರೂಪಾ ಶಶಿಧರ್ ಅವರು ಈಗ ಈ ಹೊಸ ಯೋಜನೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ತಂಗವ್ಯಾಲ್ನ ಮಹತ್ವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ. ಹೆಲಿಪ್ಯಾಡ್ ಸೌಲಭ್ಯಗಳನ್ನು ಹೊಂದಿರುವ ಈ ಅತಿಥಿ ಗೃಹ ನಿರ್ಮಾಣದೊಂದಿಗೆ ಉನ್ನತ ಶ್ರೇಣಿಯ ಸರ್ಕಾರಿ ಅಧಿಕಾರಿಗಳು, ಸಚಿವರು ಮತ್ತು ಪ್ರಮುಖ ವ್ಯಕ್ತಿಗಳು ತಂಗವ್ಯಾಲ್ಗೆ ನೇರವಾಗಿ ಭೇಟಿ ನೀಡುವ ಅವಕಾಶಗಳು ಹೆಚ್ಚಾಗುತ್ತವೆ. ಇದರೊಂದಿಗೆ ಆಡಳಿತಾತ್ಮಕ ಕೆಲಸಗಳು ವೇಗವಾಗಿ ನಡೆಯುತ್ತವೆ ಮತ್ತು ತಂಗವ್ಯಾಲ್ನ ಅಭಿವೃದ್ಧಿ ಯೋಜನೆಗಳು ಹೆಚ್ಚು ವೇಗವಾಗಿ ಕಾರ್ಯಗತಗೊಳ್ಳುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಈ ಯೋಜನೆಯು ಕಟ್ಟಡವಾಗುವುದಲ್ಲದೆ ತಂಗವ್ಯಾಲ್ನ ಬೆಳವಣಿಗೆ ಮತ್ತು ಪ್ರಗತಿಯ ಸಂಕೇತವೂ ಆಗಿರುತ್ತದೆ ಎಂದು ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಜನರ ಅಗತ್ಯಗಳನ್ನು ಅರಿತು ಸರ್ಕಾರದ ಗಮನಕ್ಕೆ ತಂದು ನಿಧಿ ಪಡೆದು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿರುವ ರೂಪಾ ಶಶಿಧರ್ ಅವರ ಸಮರ್ಪಣೆ ಮತ್ತು ಸೇವೆಯನ್ನು ಅನೇಕ ಜನರು ಶ್ಲಾಘಿಸುತ್ತಿದ್ದಾರೆ. ವಿಶೇಷವಾಗಿ ತಂಗವಾಯಲ್ನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅವರ ನಿರಂತರ ಪ್ರಯತ್ನಗಳು ಜನರಲ್ಲಿ ವಿಶ್ವಾಸವನ್ನು ತುಂಬಿವೆ. 10 ಕೋಟಿ ರೂಪಾಯಿ ಮೌಲ್ಯದ ಈ ಹೊಸ ಅತಿಥಿ ಗೃಹ ಯೋಜನೆ ಪೂರ್ಣಗೊಂಡಾಗ ತಂಗವಾಯಲ್ನ ಹೆಮ್ಮೆ ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ. ತಂಗವಾಯಲ್ ಅಭಿವೃದ್ಧಿಯ ಹಾದಿಯಲ್ಲಿ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯೊಂದಿಗೆ ಕೆಲಸ ಮಾಡುತ್ತಿರುವ ಶಾಸಕಿ ರೂಪಾ ಶಶಿಧರ್ ಅವರಿಗೆ ಸಾರ್ವಜನಿಕರು ತಮ್ಮ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕನೆಕ್ಟಿವಿಟಿ ಬೇಕು, ಕಂಪನಿ ವಿಸಿಟ್ ಮಾಡಬೇಕು ಅಥವಾ ಇಲ್ಲಿಂದ ಬೇರೆ ಏರ್ಪೋರ್ಟ್ಸ್ಗೆ ಫ್ಲೈ ಮಾಡಬೇಕಂದ್ರೆ ನಾವು ಇಲ್ಲಿ ಅವರಿಗೆ ಆದದ್ದು ಆ ಥರದ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಆ ಥರ ಮಾಡ್ತಾರೆ. ಆ ಥರ ನಾವು ಇಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ವಿ ಅದು ಕೂಡ. ಸೊ ಇವೆಲ್ಲಾನು ಕನ್ಸರ್ನ್ ಇಟ್ಕೊಂಡು ಇದೊಂದು IB ತುಂಬ ಬೇರೆ ಬೇರೆ ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಚೆನ್ನಾಗೇ ಬಂದಿದೆ ಅದು. ಸೊ ಇನ್ನೇನಿದ್ರು ಟೆಂಡರ್ ಪ್ರಕ್ರಿಯೆ ಅವೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಅಷ್ಟೇ ಬಾಕಿ ಇದೆ. ಇದಕ್ಕೆ ನಾವು 10 ಕೋಟಿ ಅನುದಾನ ಪ್ರಸ್ತಾವನೆ ಇಟ್ಟಿದ್ದೀವಿ. 5 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಟೈಮ್ ಒಳಗಡೆ. ಸೊ ಜಾಗ ಇದೇ ಜಾಗದಲ್ಲೇ ಕಟ್ತಾ ಇದ್ದೀವಿ, ಇದೇ ಜಾಗದಲ್ಲಿ. ಯಾವ ಫಂಡ್ ಅಲ್ಲಿ ಇದೆ? PWD ಫಂಡ್ ಇಲ್ಲ CM? IBs ಯಾವಾಗ್ಲೂ ಕೂಡ PWD ಇಲಾಖೆನೇ ಕೆಲಸ ಮಾಡೋದು, ಅವ್ರ ಇಲಾಖೆಯಲ್ಲೇ ಮೇಂಟೆನೆನ್ಸ್ ಆಗೋದು, ಆ ಇಲಾಖೆನೇ ಪೇರೆಂಟ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಕೊಡೋದಕ್ಕೂ ಕೂಡ. ಯಾರು ಪೇರೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ IBs ಯಾವಾಗ್ಲೂ ಮೇಂಟೈನ್ ಆಗಿರೋದೇ PWD ಇಂದ, ಥ್ರೂ PWD. ಇವನ್ ನಮ್ಮ ವಿಧಾನಸೌಧ ಕೂಡ ಮೇಂಟೆನೆನ್ಸ್ ಮಾಡೋದು PWD ಇಲಾಖೆ. ಅದಕ್ಕೆ ಪರ್ಮಿಷನ್ಸ್ ಅದೆಲ್ಲ ತಗೋತೀವಿ. ಏನ್ ನಾರ್ಮ್ಸ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಅದೆಲ್ಲ ಮಾಡ್ತೀವಿ. ಈಗ 3.5 ಎಕರೆಲಿ ನಮ್ದು ಒಂದ್ ನಿಮಿಷ, KDB ಜಾಗಾಗೆ ಇದೇ ನಿಯರೆಸ್ಟ್ ಪ್ಲೇಸ್ ಇರೋದು. ನಮ್ KDB ಏನ್ 700 acres ಜಾಗ ಇದೆ, ಅವರಿಗೆ ಆಕ್ಸೆಸ್ ಕೂಡ ಇದೇ ಇರುತ್ತೆ, ಪೈಲಟ್ಸ್ ಇಂದ ಇದೆ. ಅದರಿಂದ ನಾವು ಆ ಹೆಲಿಪ್ಯಾಡ್ ಅಪ್ರೋಚ್ BML ಅವ್ರ ಡಿಫೆನ್ಸ್ ಬಿಟ್ರೆ ನಮ್ದು ಅಂತ ಇಲ್ಲ, ಸಪ್ರೇಟ್ ಇಲ್ಲ. ಅದಕ್ಕಾಗಿ ನಾವು ಮುಂದೆ ಫ್ಯೂಚರ್ ಅದು ಇಟ್ಕೊಂಡು, ಈಗ ಆಲ್ರೆಡಿ ನಮ್ಮಲ್ಲಿ KDB ರಿಜಿಸ್ಟರ್ ಆಗಿರೋ ಕಂಪನೀಸು 5000 crores ಇನ್ವೆಸ್ಟ್ಮೆಂಟ್ ಇದೆ. ಬರೀ 200 acres ಇನ್ನೂ ಅಲಾಟ್ಮೆಂಟ್ ಆಗಿದೆ ಫಸ್ಟ್ ಫೇಸ್ ಅಲ್ಲಿ. ಮುಂದೆ ಯೋಚನೆ ಮಾಡಿ, ಇನ್ನು ಬಿಗ್ ಶಾಟ್ಸ್ ಯಾರಾದ್ರೂ ಬಂದ್ರೆ, ಒಳ್ಳೆ ಕಂಪನೀಸ್ ಬಂದ್ರೆ ಅವ್ರಿಗೆ ಈ ಕನೆಕ್ಟಿವಿಟಿ ಬೇಕು ಅಂದ್ರೆ ಈ ತರದ್ದೆಲ್ಲ ಸರ್ವಿಸಸ್ ಅವ್ರಿಗೆ ಬೇಕಾಗುತ್ತೆ. ಮುಂದೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಅದನ್ನ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅದು ಕೂಡ ಇದೆ. ಇದು ಕನೆಕ್ಟ್ ಆಗುತ್ತೆ, ನಿಯರ್ ಬೈ ಇರೋದ್ರಿಂದ ಹೆಲಿಪ್ಯಾಡ್ ಇದು ಕನೆಕ್ಟ್ ಆಗುತ್ತೆ. ಎಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದೀವಿ. ಒಂದು ಮೇಡಮ್ ತುಂಬಾ ದಿವಸದಿಂದ ಏನು ನಮಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಯಿತು. ಆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ, BML ಇದೆ, BGML ಇದೆ, ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಆಂಧ್ರ ಕನೆಕ್ಟಿಂಗ್ ಬಾರ್ಡ್ರು, ತಮಿಳ್ನಾಡು ಕನೆಕ್ಟಿಂಗ್ ಬಾರ್ಡ್ರು, ಮತ್ತು ಟೌನ್ಶಿಪ್ ಬರ್ತಾ ಇದೆ. ಇಷ್ಟೆಲ್ಲ ಬಂದ್ರೂ ನಮ್ಮದು ತುಂಬ ಹಳೇ IB ಇದೆ. ಅದರಲ್ಲಿ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ, ಯಾರು ಬರೋದಕ್ಕೆ ಆಗೋದಿಲ್ಲ. ಅದನ್ನು ಪ್ರತಿ ವರ್ಷ ರಿಪೇರಿ ಮಾಡಿದ್ರೂ ಕಷ್ಟ ಆಗ್ತಿದೆ. ಅದಕ್ಕೆ ಹೊಸ IB ಬೇಕೇ ಬೇಕು ನಮ್ಮ KGF ಅಂತ ನಮ್ಮ PWD ಮಿನಿಸ್ಟರ್ ಹತ್ರ ಮೇಡಮ್ಮು ಒತ್ತಡ ತಂದು ಇದನ್ನು 10 ಕೋಟಿಗೆ ನಮ್ಮಿಂದ ಅಂದಾಜು ಪಟ್ಟಿ ಮತ್ತು ವಿನ್ಯಾಸಗಳನ್ನು ಸಿದ್ಧ ಮಾಡಿಸಿದ್ರು. ಈಗ ಮಿನಿಸ್ಟ್ರು ನಮಗೆ ಫಸ್ಟ್ ಫೇಸಲ್ಲಿ ನೀವು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಿ, ಸೆಕೆಂಡ್ ಫೇಸಲ್ಲಿ ನಾವು ಥರ್ಡ್ ಫ್ಲೋರ್ಗೆ ಅನುದಾನ ಇನ್ನೊಂದು 6 monthsಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು 10,000 ಅಡಿಯಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು 10,000 ಅಡಿ ಬರ್ತದೆ. ಇನ್ನು 5,000 ಅಡಿ ನೆಕ್ಸ್ಟ್ ಫೇಸಲ್ಲಿ ತೊಗೋತೀವಿ. 5,000 ಅಡಿ ಪ್ಲಸ್ ಹೆಲಿಪ್ಯಾಡ್ ಸೆಕೆಂಡ್ ಫೇಸಲ್ಲಿ ತೊಗೋತೀವಿ. ಸೊ ಇದನ್ನು ಮಾಡಬೇಕು ಅಂತ ಇದಾಗಿದೆ. ಈಗ ನಾವು ಆಲ್ರೆಡಿ ಎಸ್ಟಿಮೇಟು ಶಾಂಕ್ಷನ್ ಆಗಿದೆ. ಟೆಂಡರ್ ಬರೋಂಥ ವಾರದಲ್ಲಿ ಕರಿತೀವಿ. ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ.
ಹೆಲಿಪ್ಯಾಡ್ ಇದೇ ಅಮೌಂಟ್ ಅಲ್ಲೇ. ಇಲ್ಲ ಅದು ಬೇರೆ ನೆಕ್ಸ್ಟ್ ಸೆಪರೇಟ್ ಫೇಸ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಫೇಸ್ ಸರ್ ಟೆಂಡರ್ 15 ದಿವಸ ಆಗೋಗ್ಬಿಡುತ್ತಾ? ಅಲ್ಲ, ಇದು ಗ್ರಾಂಟ್ ಬಂದು ನಮಗೆ 26ನೇ ತಾರೀಕು ಬಂದಿದ್ದು. ಎಷ್ಟು ಏನು ಅಭಿಪ್ರಾಯ ಇಲ್ಲ. ಏನು ಅಭಿಪ್ರಾಯ ಇಲ್ಲ. ಮೇಡಮ್, ಈಗ ರಾಮಲಿಂಗಾರೆಡ್ಡಿ ಅವರು ಇದು ಮಾಡಿದ್ದಾರೆ, ಅಪ್ಪ ಅವ್ರನ್ನು ರಿಸೈನ್ ಮಾಡ್ತೀನಿ ಅಂದ್ರು, ಮತ್ತೆ ರಾತ್ರಿ ಏನೋ ಅವರೆಲ್ಲ ಓಕೆ ಅಂದ್ರು. ಹಿರಿಯರಿದ್ದಾರೆ. ಅದೆಲ್ಲ ವಿಚಾರ ಪಕ್ಷದಲ್ಲಿ ಹಿರಿಯರನ್ನ ಕರೆದು ಮಾತಾಡುವಂತ ಒಂದು ಸಂಸ್ಕಾರ ಇದೆ. ಅವ್ರ ಹಂತದಲ್ಲಿ ಮಾತಾಡ್ತಾರೆ. ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿ ಇರುತ್ತೆ. ಅವ್ರ ಹಂತದಲ್ಲೇ ಇವನ್ನೆಲ್ಲ ಬಗೆಹರಿಸ್ಕೊಂತಾರೆ. ಕೋಲಾರ ಡಿಸ್ಟಿಕ್ ಏನಾದ್ರು ಸಿಗುತ್ತಾ ಮೇಡಮ್? ನೆಕ್ಸ್ಟ್ ಫೇಸ್ ಕೋಲಾರ ಜಿಲ್ಲೆಗೆ ಏನಾದ್ರು ಸಿಗುತ್ತಾ ಮೇಡಮ್? 100% ಸಿಗ್ತದೆ ಮೇಡಮ್. ಜಿಲ್ಲೆಗೆ ಸ್ಥಾನಮಾನ ಸಿಕ್ಕಿದ್ರೆ ನಮಗೂ ಗೌರವ. ಭಾಳ ಜನ ಹಿರಿಯರು ಅನುಭವ ಇರುವಂಥವ್ರು ಇದ್ದಾರೆ. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕಾಗಿದೆ. ಜಿಲ್ಲೆಗೆ ಅವಕಾಶ ಸಿಗಲಿ ಅಂತಲೂ ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಗೂ ಅವಕಾಶ ಸಿಗಲಿ. ಕ್ಯಾಬಿನೆಟ್ ಅಲ್ಲಿ ಒಬ್ರು ವುಮನ್ ಇಲ್ವಲ್ಲ? ನಮ್ಮ ಪಕ್ಷ ಜವಾಬ್ದಾರಿಯಿಂದ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಆ ನಿರ್ಧಾರ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟಿದ್ದು. ನಮಗೆ 3.5 acres ಜಾಗ ಇದೆ. 5 ಜಾಗ, 3.5 ಎಕರೆ ಜಾಗ ಇದೆ. ಅಷ್ಟು ಜಾಗದಲ್ಲಿ ನಮಗೆ ಈಗ ಮೊದಲನೇ ಹಂತದಲ್ಲಿ 5 ಕೋಟಿ ಗ್ರ್ಯಾಂಟ್ನ ರಿಲೀಸ್ ಮಾಡಿದ್ದಾರೆ ಜಿಯೋ ಅವರಿಗೆ. ಈ 5 ಆಗೋದ್ರಿಂದ KGFಗೆ ಯಾವ ರೀತಿ ಅಂದರೆ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು. ತುಂಬ ಜನ ಕೋರ್ಟಲ್ಲಿ ಜಡ್ಜಸ್ ಕೇಳ್ತಾ ಇದ್ರು, ಅಫಿಷಿಯಲ್ಸ್ ಕೇಳ್ತಾ ಇದ್ರು. ಮತ್ತು ಇದು ನಮ್ಮ ಕರ್ನಾಟಕ ಬಾರ್ಡ್ರಿಗೆ ನಿಯರೆಸ್ಟ್ ಇರುವಂಥ ಇದು ಒಂದೇ ಆಗಿರುತ್ತೆ. ಆ ಒಂದು ಕಾರಣದಿಂದ ಎಸ್ಪೆಷಲಿ ಈ ಜಾಗ ಪದೇ ಪದೇ ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಕೋರ್ಟ್ ಜಡ್ಜಸ್ಸಿಂದ, ಡಿಸ್ಟ್ರಿಕ್ಟ್ ಜಡ್ಜಸ್ ಯಾರು ವಿಸಿಟ್ ಮಾಡ್ತಾರೆ ಅವರು. ಸೊ ನಾವು ಪ್ರಯತ್ನ ಮಾಡಿದಾಗ ನಮಗೀಗ ಈ 3 ಎಕರ್ಸಲ್ಲಿ 3 ಎಕರ್ಸ್ 3 ಎಷ್ಟಿದೆ ನಮಗಿದು ಜಾಗ ಎಷ್ಟಿದೆ? 3.5 acres ಇದೆ. 3.5 ಎಕರ್ಸ್ ಜಾಗ ಇದೆ. ಇಷ್ಟು ಜಾಗದಲ್ಲಿ ನಾವು ಅದನ್ನು ಬಿಟ್ಟು